ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇರ್ತಾರೆ ಆ ಪ್ರಕರಣವನ್ನು ನಾವು ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ 105/2025 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಬೇರೆ ಬೇರೆ ಕಡೆಯೂ ಈ ಥರ ಕಳ್ಳತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ. ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ, ಜನರಲ್ ಆಗಿ ನಮಗೆ ಬೈಕ್ ಕಳ್ಳತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸ್ ಎಸ್ಪೆಷಲಿ ಜಾಸ್ತಿ ಕಳ್ಳತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ, ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗಿರೋದು ಕಂಡು ಬರ್ತಾ ಇತ್ತು. ಒಂದು ಪಲ್ಸರು, KTM ಬೈಕ್ಸು, ಇಂಥವು ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗ್ತಾ ಇರೋದು ಕಂಡು ಬರ್ತಿರುತ್ತದೆ. ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮದು ಈ ಶಾಬಾದ್ ಸಬ್ ಡಿವಿಷನಲ್ಲಿ DYSP ಅವರ ನೇತೃತ್ವದಲ್ಲಿ CPI ಮತ್ತು PSI ಗೌತಮ್ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು, ವೀರಾ ಶೆಟ್ಟಿ, ಪ್ರಶಾಂತ್ ಮಾಲ್ಗೊಂಡ, ರಮೇಶ್, ಅಶೋಕ್, ಶಾಂತಮಲ್ಲಪ್ಪ, ಚಂದ್ರಶೇಖರ್, ಸಂಗಣ್ಣ, ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಕಾಲ್ಗಿ ಮತ್ತು ಮಾಡ್ಬೋಲ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಬೋತ್ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್, ಅಂದರೆ ಹಳೆಯ ಆರೋಪಿಗಳು ಯಾರ್ಯಾರಿದ್ದಾರೆ ಚೆಕ್ ಮಾಡೋದು. ಇದರಲ್ಲಿ ನಾವು ಇವತ್ತು ರಾಣಿಜರಿ ಇದಕ್ಕೆ 30 ರೂಪಾಯಿ ಎಷ್ಟೆಷ್ಟೋ ಶುಲ್ಕನ ನಿಗದಿ ಮಾಡಿದಾರಂತೆ. ಇದಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತೀವಿ. ಇದು ಯಾವುದು ಶುಲ್ಕನೂ ನಮಗೆ ಅಗತ್ಯ ಇಲ್ಲ. ಇದರ ಮೊದಲು ಬಂಡಾಜೆ ಫಾಲ್ಸಿಗೆ ಟಿಕೆಟ್ ಮಾಡಿದ್ದಾರೆ. ಅಲ್ಲಿಗೆ 305 ರೂಪಾಯಿ ಟಿಕೆಟ್ ಇದೆ ಆನ್ಲೈನು. ಆ ಟಿಕೆಟನ್ನು ಇವರು ವಸೂಲಿ ಮಾಡ್ತಾರೆ. ಆದರೆ ಸ್ಥಳೀಯರಿಗೆ ಯಾವುದೇ ಆದ್ಯತೆ ಇಲ್ಲ. ಸ್ಥಳೀಯರನ್ನೆಲ್ಲ ಬಿಟ್ಟು ಅವ್ರನ್ನ ಹಳೆ ಗೈಡ್ಗಳನ್ನ ಸ್ಥಳೀಯರನ್ನ ಕಳ್ಳರು ಅಂತೇಳಿ ಅವ್ರ ಇಲಾಖೆಯಿಂದ ಅವ್ರನ್ನ ಕಳ್ಳರು ಅಂತ ಮೆನ್ಷನ್ ಮಾಡಿಕೊಂಡು ಈಗ ಬೇರೆಯವ್ರನ್ನ ತಗೊಂಡು ಇವರು ಈಗ ಮತ್ತೆ ದಂಧೆ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಫಾರೆಸ್ಟ್ ಇಲಾಖೆಯವರು ಬೆಳಗ್ಗೆ 7 ಗಂಟೆಯಿಂದ ಇವ್ರು ನಾವು ಒಳಗಡೆ ಬಿಡ್ತೀವಿ ಅಂತ ಹಾಕಿದ್ದಾರೆ. 6 ಗಂಟೆಯಿಂದ ಟಿಕೆಟ್ ಮೆನ್ಷನ್ ಮಾಡಿದ್ದಾರೆ. ಇವ್ರು ಬರೋದು 10 ಗಂಟೆ 11 ಗಂಟೆಗೆ. ಅದ್ರ ಮೊದಲು ಫಾರೆಸ್ಟ್ ಇಲಾಖೆ ಒಳಗಡೆ ಯಾರಾದರೂ ಚಾರಣಿಗರು ಒಳಗಡೆ ಹೋದಾಗ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾವುದೇ ಭದ್ರತೆ ಇಲ್ಲ. ಅದಕ್ಕೆ ಯಾವುದೋ ಇನ್ಶೂರೆನ್ಸ್ ಇದೆಯಾ ಅಂತ ಅವ್ರ ಇಲಾಖೆಯವ್ರ ಹತ್ರ ಕೇಳಿದರೆ ಯಾವುದೂ ಇಲ್ಲಂತೆ. ಮತ್ತು ಆನೆ ಹಾವಳಿ ಏನಾದರೂ ಒಂದು ಕಾಟಿ ಹಾವಳಿ ಆದರೆ ಯಾವುದೇ ಭದ್ರತೆ ಇಲ್ಲ. ಇವರು 11 ಗಂಟೆ ತನಕ ಇಲ್ಲಿರೋ ಸ್ಟಾಫ್ಗಳು 10 ಜನ ಇದ್ದಾರೆ. 10 ಜನನೂ ಇಲ್ಲೇ ಇರ್ತಾರೆ, ಯಾರೂ ಒಳಗಡೆ ಹೋಗಲ್ಲ ತಿಂಡಿ ಆಗಲ್ಲ. ಆಮೇಲೆ ಮೇಲ್ಗಡೆ ಹೋಗ್ಕೊಂಡು ಕೋಟೆಗೆ ಹೋದವರಿಗೆ ಕೈಲಿ 100 ರೂಪಾಯಿ ಕೊಡಿ, ಕೋಟೆಗೆ ಹೋದವ್ರು ಬಂಡಾಜೆಗೆ ಹೋಗಬೇಡಿ ಅಂತ ಅಲ್ಲಿ ಬೇರೆ ವಸೂಲಿ ಮಾಡ್ತಾರೆ. ಮತ್ತು ಇಲ್ಲಿಂದ ಹೋಗಿರೋ ಕಸನ ಇವರು 10 ಜನ ಸ್ಟಾಫ್ ಇದ್ರು ಯಾವುದೇ ಒಂದು ಕಸನ ಇವರು ವಾಪಸ್ ತೊಗೊಂಬಂದಿಲ್ಲ, ಎತ್ತಿಲ್ಲ. ಎಲ್ಲ ಕಸನೂ ನೀವು ಬೇಕಾದ್ರೆ ಮೀಡಿಯಾದವರೇ ಬನ್ನಿ, ನಿಮ್ಮ ಮುಖಾಂತರ ನಾವು ತೋರಿಸ್ತೀವಿ. ನಮ್ಮ ಹತ್ರನೂ ಫೋಟೋಸ್ ಇದೆ, ವೀಡಿಯೋಸ್ ಇದೆ, ಅದನ್ನು ನಿಮಗೆ ನಾವು ಕಳಿಸ್ಕೊಡ್ತೀವಿ. ಈ ಇಲಾಖೆಯವರು ದರೋಡೆ ಮಾಡ್ತೀವಿ, ಹಗಲು ದರೋಡೆನೇ ಮಾಡೋದು ಬಿಟ್ಟರೆ ಇವರಿಂದ ಯಾವುದೇ ಇದನ್ನು ಆಗ್ತಾಯಿಲ್ಲ. ಪರಿಸರ ಫಾರೆಸ್ಟ್ ಇಲಾಖೆ ಅಂತ ಇವ್ರು ಮಾತ್ರ ಹೇಳ್ತಾ ಇರೋದು ಬಿಟ್ಟರೆ ಸ್ಥಳೀಯರಿಂದನೇ ಫಾರೆಸ್ಟು ಆಗಲಿ ಯಾವುದೇ ಆಗಲಿ ಪರಿಸರ ಉಳಿದಿರೋದು ಬಿಟ್ಟರೆ ಇವರು ದಂಧೆ ಮಾತ್ರ ಮಾಡ್ತಾ ಇದ್ದಾರೆ. ಈ ಇದರಲ್ಲಿ ಅಲ್ಲಿ
ಪ್ಲಾಸ್ಟಿಕ್ಕು ಉಳಿದ ತ್ಯಾಜ್ಯಗಳು ಯಾವುದನ್ನು ಇವರು ಕೌಂಟ್ ಮಾಡ್ತಾ ಇಲ್ಲ. ಎಲ್ಲ ಪ್ಲಾಸ್ಟಿಕ್ಗಳು ಗಾಡಲ್ಲಿ ಬಿದ್ದಿದೆ. ಇವರು ಏನು ಪರಿಸರನ ಉಳಿಸ್ತಾ ಇದ್ದಾರೆ ಅಂತ ನಾವೀಗ ಪ್ರಶ್ನೆ ಮಾಡಬೇಕಾಗಿದೆ. ಗ್ರಾಮಸ್ಥರು ಮುಖಾಂತರನೇ ನೀವು ಬನ್ನಿ, ಬೇಕಾದರೆ ಈಗ ನಾವೇ ತೋರಿಸ್ತೀವಿ ನಿಮಗೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.